ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವರ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು. ಈ ದಿನ ಕೂಡ ನಾವು ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ, ಅಥವಾ ಪ್ರಾರ್ಥನೆಯ ಮಹತ್ವದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಾರ್ಥನೆ ಸೈತಾನನನ್ನು ಸೋಲಿಸುವಂಥದ್ದಾಗಿದೆ. ಪ್ರಾರ್ಥನೆ ಸಮಸ್ಯೆಗಳನ್ನು ಗೆಲ್ಲುವಂಥದ್ದಾಗಿದೆ. ಪ್ರಾರ್ಥನೆ ನಿಮ್ಮ ಅಗತ್ಯತೆಗಳನ್ನು ಸಂಧಿಸುವಂಥದ್ದಾಗಿದೆ. ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಬಿಡುಗಡೆಯನ್ನು ತರುವಂಥದ್ದಾಗಿದೆ. ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂಥದ್ದಾಗಿದೆ. ಹೌದು, ಪ್ರಾರ್ಥನೆ ಮಾಡುವುದಾದರೆ ಅನೇಕ ಸಂಗತಿಗಳು ನಡೆಯುವಂಥದ್ದಾಗಿದೆ. ಆದರೆ ಈ ದಿನ ಕೂಡ ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆಯಲ್ಲೇ ಇರಬೇಕಾದಂಥ ಅಂಶಗಳ ಕುರಿತಾಗಿ ನಾವು ಜ್ಞಾನ ಮಾಡಲಿಕ್ಕಿದ್ದೇವೆ. ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಅಂಶಗಳು, ಮೊದಲನೇದಾಗಿ ನಾವು ದೇವರನ್ನು ಸ್ತುತಿಸಬೇಕು. ನೀವು ಯಾವುದೇ ಪ್ರಾರ್ಥನೆಯನ್ನು ತೆಗೆದುಕೊಳ್ಳ್ರಿ, ನೀವು ನೇರವಾಗಿ ನಿಮ್ಮ ಬೇಡಿಕೆಗಳನ್ನು ತಿಳಿಸಬಾರದು. ಪ್ರಾರ್ಥನೆ ಮಾಡುವ ಮುಂಚಿತವಾಗಿ ನಾವು ದೇವರನ್ನು ಸ್ತುತಿಸಬೇಕು. ಅದಕ್ಕೆ ಒಳ್ಳೆಯ ಉದಾಹರಣೆ ಸತ್ಯವೇದದಲ್ಲಿ ದಾನಿಯೇಲನೆಂಬಂಥ ಒಬ್ಬ ಭಕ್ತನ ಕುರಿತಾಗಿ ನೋಡುತ್ತೇವೆ. ಒಂದು ಕನಸಿನ ಅರ್ಥವನ್ನು ದೇವರ ಬಳಿಯಲ್ಲಿ ಕೇಳಲಿಕ್ಕೆ ಹೋದಾಗ ಅವನು ಮೊದಲನೇದಾಗಿ ಬೇಡಿಕೊಳ್ಳಲಿಲ್ಲ. ದೇವರ ಪರಾಕ್ರಮ ಉನ್ನತವನ್ನು ಅವನು ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭಿಸಿದ. ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆಯಲ್ಲಿ ಮೊಟ್ಟ ಮೊದಲನೇದಾಗಿ ಇರಬೇಕಾದಂಥ ಅಂಶ ನಾವು ದೇವರನ್ನ ಸ್ತುತಿಸುವವರಾಗಿರಬೇಕು. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಕಾರ್ಯ ನಮ್ಮ ಪಾಪವನ್ನು ಒಪ್ಪಿಕೊಂಡು ಹರಿಕೆ ಮಾಡಬೇಕು. 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಕೊಂಡ್ರೆ ಆತನು ನೀತಿವಂತನು ನಂಬಿಗಸ್ತನಾಗಿರೋದ್ರಿಂದ ಆತನು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುವನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ನಾವು ಪಾಪ ಮಾಡಿ ಆ ಪಾಪಕ್ಕೆ ನಾವು ಪಶ್ಚಾತ್ತಾಪ ಪಡದೆ ಅಥವಾ ದೇವರ ಬಳಿಯಲ್ಲಿ ನಾವು ಕ್ಷಮೆಯನ್ನು ಕೇಳದೇ ಇದ್ದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಆದ್ದರಿಂದ ನೀವು ಪ್ರಾರ್ಥಿಸುವಾಗ ಮೊದಲನೇದಾಗಿ ದೇವರನ್ನ ಸ್ತುತಿಸ್ರಿ. ಎರಡನೇದಾಗಿ ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ತಡೆಗಳು, ಬಲಹೀನತೆಗಳು, ಪಾಪಗಳು ಯಾವುದಾದ್ರೂ ಇರೋದಾದರೆ ಅವುಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡ್ರಿ. ಮೂರನೇದಾಗಿ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ನಾವು ನೆನೆಸ್ತೇವೆ, ಇದು ನನಗಾಗಿ ಪ್ರೇಯರ್ ಮಾಡುವಂಥದ್ದು, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುವಂಥದ್ದು. ಪ್ರಿಯ ದೇವಜನರೇ, ನಾವು ಸತ್ಯವೇದದಲ್ಲಿ ನೋಡುವಾಗ ಪ್ರಾರ್ಥನೆ ನಮಗಾಗಿ ಪ್ರಾರ್ಥಿಸುವುದು ಸರಿ, ಆದರೆ ಅದಕ್ಕಿಂತಲೂ ಇತರರಿಗಾಗಿ ನಾವು ಪ್ರಾರ್ಥಿಸಬೇಕು, ಮಧ್ಯಸ್ಥಿಕೆ ವಹಿಸಿ ನಾವು ಪ್ರಾರ್ಥಿಸಬೇಕು. 1 ತಿಮೋಥೆ 2ನೇ ಅಧ್ಯಾಯ 1-3 ವಾಕ್ಯದಲ್ಲಿ ನೋಡ್ತೇವೆ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ರಿ, ರಾಜ್ಯಗಳಿಗಾಗಿ ಪ್ರಾರ್ಥಿಸ್ರಿ, ದೇಶಕ್ಕಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಪ್ರಿಯ ದೇವಜನರೇ, ನಾವು ಪ್ರಾರ್ಥಿಸುವಾಗ ಇತರರಿಗಾಗಿ ಪ್ರಾರ್ಥಿಸೋಣ, ಸಭೆಗಾಗಿ ಪ್ರಾರ್ಥಿಸೋಣ, ನಶಿಸಿ ಹೋಗುವಂಥ ದೇಶಕ್ಕಾಗಿ ಪ್ರಾರ್ಥಿಸೋಣ, ದೇವರು ನಮಗೆ ಕೊಟ್ಟ ಒಳ್ಳೆ ಸರ್ಕಾರಕ್ಕಾಗಿ, ಗೌರ್ಮೆಂಟ್ಗಾಗಿ, ಅಧಿಕಾರಿಗಳಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗಾದರೆ ನಾಲ್ಕನೇದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಅಂಶ ಕೃತಜ್ಞತಾ ಸ್ತುತಿ. ಮೊದಲನೇದಾಗಿ ದೇವರನ್ನ ಸ್ತುತಿಸಬೇಕು. ದೇವರಂದರೆ ದೇವರನ್ನ ಸ್ತುತಿಸ ಅಂತ ಹೇಳಿದ್ರೆ ಆತನು ಯಾರಾಗಿದ್ದಾನೆ ಎಂಬುದಾಗಿ ಹೇಳಿ ಸ್ತುತಿಸುವಂಥದ್ದು. 2, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿ ಪ್ರಾರ್ಥಿಸ್ರೆ. 3, ಇತರರಿಗಾಗಿ ನೀವು ವಿಜ್ಞಾಪಿಸಬೇಕು. 4, ಕೃತಜ್ಞತೆ ಸ್ತುತಿ. ಅಂದರೆ ದೇವರು ನಿಮಗೆ ಮಾಡಿದ ಉಪಕಾರ, ಈಗಾಗಲೇ ನಿಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡಿರಬಹುದು, ಅತಿಶಯಗಳನ್ನು ಮಾಡಿರಬಹುದು. ಆ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ದೇವರನ್ನು ಸ್ತುತಿಸಬೇಕು. 5ನೇದಾಗಿ ನಾವು ಕೇಳಬೇಕು. ಮೊದಲನೇದಾಗಿ ನಾನು ಹೇಳಿದೆ ಸ್ತುತಿಸಬೇಕು, ಎರಡನೇದಾಗಿ ನಮ್ಮ ಪಾಪ ಹರಿಕೆ ಮಾಡಬೇಕು, ಮೂರನೇದಾಗಿ ನಾನು ಹೇಳಿದೆ ಇತರರಿಗಾಗಿ ವಿಜ್ಞಾಪಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು, ನಾಲ್ಕನೇದಾಗಿ ಭಿನ್ನಹ ಅಥವಾ ದೇವರನ್ನ ಕೇಳಿಕೊಳ್ಳುವಂಥದ್ದು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ, ಬೇಡಿಕೊಳ್ಳಿರಿ
ನಿಮಗೆ ದೊರೆಯುವುದು. ಹಾಗಾದರೆ ಈ 5 ಕಾರ್ಯಗಳನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಮಾಡಿರಿ. ಪ್ರಾರ್ಥನೆಯ ವಿಧಗಳು. ಈಗ ಪ್ರಾರ್ಥನೆಯಲ್ಲಿ ಒಳಗೊಂಡಿರಬೇಕಾದ 5 ಕಾರ್ಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡೆ. ಈಗ ಪ್ರಾರ್ಥನೆಯ ವಿಧಗಳನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು ಪ್ರಾರ್ಥಿಸುವಾಗ ಆಸಕ್ತಿಯಿಂದ ಪ್ರಾರ್ಥಿಸಬೇಕ್ರಿ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು, ಆತನು ಆಸಕ್ತಿಯಿಂದ ಪ್ರಾರ್ಥಿಸಲು. ಹೌದು ಪ್ರಿಯ ದೇವ ಜನರೇ, ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದ, ಆದರೆ ಅವನು ಆಸಕ್ತಿಯಿಂದ ಪ್ರಾರ್ಥಿಸಿದ. ನಾವು ಕೂಡ ಪ್ರಾರ್ಥಿಸುವಾಗ ಏನೋ ಪ್ರೇಯರ್ ಮಾಡಬೇಕು, ಬೇಕಾ ಬೀಟಿಗಾಗೆಲ್ಲ ನಾವು ಪ್ರಾರ್ಥಿಸಬಾರ್ದು. ಏನೋ ಒಂದು ಬೇಜಾರು ಬಂದಿದೆ ಆ ರೀತಿ ಎಲ್ಲ ನಾವು ಪ್ರಾರ್ಥಿಸುವಾಗ ಯಾವಾಗಲೂ ಆಸಕ್ತಿಯಿಂದ ಪ್ರಾರ್ಥಿಸಬೇಕ್ರಿ. ಎರಡನೇದಾಗಿ ಹೋರಾಟದಿಂದ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅನ್ನುವಂಥದ್ದು ಅದು ಆಟದ ಮೈದಾನ ಅಲ್ರಿ, ಅದು ಹೋರಾಟದ ಮೈದಾನ. ಆದ್ದರಿಂದ ನಾವು ಹೋರಾಡಿ ಪ್ರಾರ್ಥಿಸಬೇಕು. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ. ಹೌದು, ನಮಗೆ ಹೋರಾಟ ಇದೆ. ನಮ್ಮ ಆಯುಧ AK-47 ಅಲ್ರಿ, ನಮ್ಮ ಆಯುಧ ಆ ಕತ್ತಿ ಅಲ್ಲ, ನಮ್ಮ ಆಯುಧ ಚಾಕು ಅಲ್ಲ, ನಮ್ಮ ಆಯುಧ ಪ್ರಾರ್ಥನೆ. ನಮ್ಮ ಆಯುಧ ಮೊಣಕಾಲಿನ ಮೇಲೆ ನಿಂತು ಪ್ರಾರ್ಥಿಸುವಂಥದ್ದು. ಹೋರಾಟದಿಂದ ನಾವು ಪ್ರಾರ್ಥಿಸಬೇಕು. ಮೂರನೇದಾಗಿ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಹೌದು, ನಾವು ಪ್ರಾರ್ಥಿಸುವಾಗ ನಂಬಿಕೆಯಿಂದ ದೇವರು ಕೊಟ್ಟೇ ಕೊಡ್ತಾನೆ, ದೇವರು ಮಾಡೇ ಮಾಡ್ತಾರೆ. ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವನದಲ್ಲಿ, ನನ್ನ ಮಗಳ ಜೀವನದಲ್ಲಿ, ನನ್ನ ಮಗನ ಜೀವನದಲ್ಲಿ ಈ ಕಾರ್ಯವನ್ನು ದೇವರು ಮಾಡೇ ಮಾಡ್ತಾರೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಎಲ್ಲರೂ ಪ್ರಾರ್ಥಿಸ್ತಾರೆ, ಆದರೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಅಲ್ಲಿ ಫಲಿತಾಂಶಗಳು ಉಂಟಾಗ್ತದೆ. ನಂಬಿಕೆಯಿಂದ ಪ್ರಾರ್ಥಿಸ್ರೆ. ನಾಲ್ಕನೇದಾಗಿ ನಾವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 7ರಲ್ಲಿ ದೇವರು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಒಬ್ಬ ಅನ್ಯಾಯಸ್ಥನಾದ ನ್ಯಾಯಾಧಿಪತಿ ಇದ್ದಂತೆ, ಅಂದರೆ ಸರಿಯಾಗಿ ನ್ಯಾಯವನ್ನು ತೀರಿಸೋದಿಲ್ಲ. ಆದರೆ ಒಬ್ಬ ವಿಧವೆ 1 ಸಾರಿ ಓದ್ಲು, 2 ಸಾರಿ ಓದ್ಲು, 3 ಸಾರಿ ಓದ್ಲು, ಅವಳ ತಾಪತ್ರೆ ತಾಳಲಾರದೆ ಅವನೇನು ಮಾಡ್ತಾನಂದರೆ ಅವಳಿಗೆ ನ್ಯಾಯವನ್ನು ಕೊಟ್ಬಿಡ್ತಾನ್ರಿ. ದೇವರು ಅದನ್ನು ಆ ಸಾಮ್ಯವನ್ನು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಕೂಡ ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಉತ್ತರ ಸಿಗುವವರೆಗೂ ಪ್ರಾರ್ಥಿಸಬೇಕು. 1 ಸಾರಿ ಪ್ರೇಯರ್ ಮಾಡಿ ದೇವರು ಕೊಟ್ಟಿಲ್ಲ, ಇನ್ನು ನಾನು ಪ್ರೇಯರ್ ಮಾಡೋದಿಲ್ಲ, ಆ ರೀತಿಯಾಗಿ ನಾವು ಇರಬಾರ್ದು. ನಾವು ಪ್ರಾರ್ಥನೆ ಮಾಡ್ತಲೇ ಇರಬೇಕು. ನಾವು ಹೊಂದಿಕೊಳ್ಳುವವರೆಗೂ ನಾವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. 5ನೇದಾಗಿ ನಾವು ಎಚ್ಚರದಿಂದ ಪ್ರಾರ್ಥಿಸಬೇಕ್ರಿ. ಯೇಸು ಕ್ರಿಸ್ತನು ಮಾರ್ಕನ ಬರೆದ ಸುವಾರ್ತೆ 14:38ನೇ ವಾಕ್ಯ ಹೇಳ್ತದೆ, ಅಲ್ಲಿ 3 ಶಿಷ್ಯರನ್ನ ಯೇಸು ಸ್ವಾಮಿ ಕರ್ಕೊಂಡು ಹೋಗ್ತಾ ಇದ್ರೆ, ಪೇತ್ರ, ಯೋಹಾನ, ಯಾಕೋಬ. ಅವ್ರಿಗೆ ಹೇಳಿದ್ರು, ಇಲ್ಲೇ ಇದ್ದು ಪ್ರೇಯರ್ ಮಾಡ್ರಪ್ಪ. ಅವ್ರು ಗೆಸ್ತಮಿನ ತೋಟದೊಳಗೆ ಹೋಗಿ ಅವರು ಕುಗ್ಗಿದವರಾಗೆ ಅವರು ಬೆವರು ಹನಿ ಸುರಿಸುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಇವ್ರನ್ನ ಪ್ರಾರ್ಥನೆಗಾಗಿ 3 ಜನರನ್ನ ಕರ್ಕೊಂಡು ಹೋದ್ರೆ ಇವರಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ. 1 ಸಾರಿ ಬಂದು ಎಬ್ಬಿಸಿ ಹೇಳಿದ್ರು, ಪ್ರೇಯರ್ ಮಾಡ್ರಪ್ಪ. 2ನೇ ಸಾರಿ ಬಂದು ಎಬ್ಬಿಸಿ ಹೇಳಿದ್ರು, 1 ಗಂಟೆ ಆದರೂ ನಿಮಗೆ ಪ್ರೇಯರ್ ಮಾಡಲಿಕ್ಕಾಗಲ್ವಾ? ಮನುಷ್ಯ ಕುಮಾರನು ಹೋಗುವ ಸಮಯ ಬಂದಿದೆ ಎಂಬುದಾಗಿ ಹೇಳಿದ್ರು. ಅವ್ರಿಗೆ ಅರ್ಥನೇ ಆಗಲಿಲ್ಲರಿ. ಅವರು ಪ್ರೇಯರ್ ಮಾಡಲೇ ಇಲ್ಲ. ಎಚ್ಚರದಿಂದ ನಾವು ಪ್ರಾರ್ಥಿಸಬೇಕು. ದೇವರ ವಾಕ್ಯದಲ್ಲಿ ಒಂದು ವಚನ ಹೇಳಲ್ಪಟ್ಟಿದೆ, ದೇವಜನರು ನಿದ್ರೆ ಮಾಡುವಾಗ ಹನಿಜಿ ಬಿತ್ತೋದ್ರಂತೆ. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಹಾಗೆ ಎಚ್ಚರವಾಗಿಲ್ಲ ಅಂದರೆ ಸೈತಾನನು ಅದನ್ನು ಉಪಯೋಗಿಸ್ಕೊಳ್ತಾನ್ರಿ. ಆದ್ದರಿಂದ ನಾವು ಎಚ್ಚರದಿಂದ ಪ್ರಾರ್ಥಿಸಬೇಕು. 6ನೇದಾಗಿ ಬಿಟ್ಟು ಬಿಡದೆ ಪ್ರಾರ್ಥಿಸಬೇಕು. 1 ಥೆಸಲೋನಿಕ 5ನೇ ಅಧ್ಯಾಯ 15ನೇ ವಾಕ್ಯ ಹೇಳ್ತಾ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಅಂದರೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಸತತವಾಗಿ ಅಥವಾ ಎಡಬಿಡದೆ ಬಿಟ್ಟು ಬಿಡದೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗಾದರೆ ಆಸಕ್ತಿಯಿಂದ ಪ್ರಾರ್ಥಿಸ್ರಿ, ಹೋರಾಟದಿಂದ ಪ್ರಾರ್ಥಿಸ್ರಿ, ನಂಬಿಕೆಯಿಂದ ಪ್ರಾರ್ಥಿಸ್ರಿ, ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ, ಎಚ್ಚರದಿಂದ ಪ್ರಾರ್ಥಿಸ್ರಿ, ಬಿಟ್ಟು ಬಿಡದೆ ಪ್ರಾರ್ಥಿಸ್ರಿ. ಸತ್ಯವೇದದಲ್ಲಿ ಕೂಡ ಇನ್ನು ಸಣ್ಣ ಪ್ರಾರ್ಥನೆಗಳು. ಕೆಲವರು ಹೇಳ್ತಾರೆ, ದೊಡ್ಡ ದೀರ್ಘವಾದ ಪ್ರೇಯರ್ ಮಾಡಿದ್ರೆ ಮಾತ್ರ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಹಾಗಲ್ಲರಿ. ದೇವರು ನಾವು ಚಿಕ್ಕದಾಗಿ ಮಾಡಿದ್ರು ದೊಡ್ಡದಾಗಿ ಮಾಡಿದ್ರು ಆತನು ಎಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾನೆ. ಪೇತ್ರ ಒಂದು ಚಿಕ್ಕ ಪದದ ಪ್ರಾರ್ಥನೆ ಮಾಡಿದ. ಮತ್ತಾಯನು ಬರೆದ ಸುವಾರ್ತೆ 14:30ರಲ್ಲಿ, ದೇವರೇ ನನ್ನನ್ನು ರಕ್ಷಿಸು. ದೇವ್ರ ಕೈ ಚಾಚಿ ಅವನ ನೀರಿನಿಂದ ಮೇಲೆ ಕೆತ್ತಿದ್ದಾರೆ. ದಾವಿದ ಪ್ರಾರ್ಥನೆ ಮಾಡಿದ ಪರಿಶುದ್ಧತೆಗಾಗಿ ಅವನು ಪ್ರಾರ್ಥನೆ ಮಾಡಿದ. ದೇವರು ಅವನ ಪ್ರಾರ್ಥನೆಯನ್ನು
ಕೇಳಿದರು, ದೇವರೇ ನಿನ್ನ ನಿನ್ನ ಮಾರ್ಗಗಳನ್ನು ನನಗೆ ತೋರ್ಪಡಿಸು, ನಿನಗಿಷ್ಟವಿಲ್ಲದ ಯಾವುದಾದ್ರೂ ಕಾರ್ಯ ನನ್ನಲ್ಲಿ ಇರೋದಾದರೆ ಅದನ್ನು ತೆಗೆದು ಹಾಕ್ರೆ ಎಂಬುದಾಗಿ ದಾವೀದನು ಪ್ರೇಯರ್ ಮಾಡ್ತಾನೆ. ಮೋಶೆ ಕೂಡ ಪ್ರೇಯರ್ ಮಾಡಿದ, ದೇವರೇ ನೀನು ನಮ್ಮ ಮುಂದಿಗೆ ಬರಬೇಕು, ನಾನು ನಿನ್ನ ಮಹಿಮೆ ನಮ್ಮ ಜೊತೆಲಿ ಇರಬೇಕು, ನಿನ್ನ ಸಾನ್ನಿಧ್ಯ ನಮ್ಮೊಂದಿಗೆ ಇರಬೇಕೆಂಬುದಾಗಿ ಚಿಕ್ಕದಾಗಿ ಪ್ರೇಯರ್ ಮಾಡ್ದ. ಸಂಸೋನನು ಕೂಡ ಅವನ ಕೊನೆಯ ಆ ಮರಣ ಹೊಂದುವ ಸಮಯದಲ್ಲಿ ದೇವರ ಬಲಕ್ಕಾಗಿ ಚಿಕ್ಕದಾಗಿ ಪ್ರೇಯರ್ ಮಾಡ್ದ. ಏಷಾಯನು ಕೂಡ ಒಂದು ಚಿಕ್ಕದಾದ ಪ್ರಾರ್ಥನೆ ಮಾಡಿದ, ದೇವರೇ ನನ್ನನ್ನು ಕಳುಹಿಸು ಎಂಬುದಾಗಿ. ಯಾಬೇಜನು ಕೂಡ ಒಂದು ಚಿಕ್ಕದಾಗಿ ಪ್ರೇಯರ್ ಮಾಡ್ದ, ದೇವರೇ ನನ್ನನ್ನು ಆಶೀರ್ವದಿಸು. ಬಾರ್ತಿಮಾಯನು ಕೂಡ ಒಂದು ಚಿಕ್ಕದಾದ ಪ್ರಾರ್ಥನೆ ಮಾಡಿದ, ದೇವರೇ ನನ್ನನ್ನು ಕರುಣಿಸೆಂಬುದಾಗಿ. ಆದ್ದರಿಂದ ನೀವು ಅಪಾಯ ಸಮಯದಲ್ಲಿ ಅಥವಾ ನೀವು ನಡೆದು ಹೋಗುವಾಗ, ಕಿಚನಲ್ಲಿ ಇರುವಾಗ, ನೀವು ಸ್ಟಡಿ ಮಾಡುವಾಗ ಚಿಕ್ಕ ಚಿಕ್ಕ ಪ್ರಾರ್ಥನೆ ಕೂಡ ಮಾಡ್ರಿ. ದೇವರೇ ನನ್ನನ್ನು ನಡೆಸ್ರೆ, ನನ್ನೊಂದಿಗೆ ಬನ್ರೆ, ನನಗೆ ಜ್ಞಾನ ಕೊಡ್ರೆ, ನನಗೆ ಸಹಾಯ ಮಾಡ್ರೆ, ನನ್ನನ್ನು ಈ ಶೋಧನೆಯಿಂದ ತಪ್ಪಿಸ್ರೆ, ಚಿಕ್ಕ ಚಿಕ್ಕ ಪ್ರಾರ್ಥನೆಯನ್ನು ಮಾಡ್ರಿ. ಆ ಚಿಕ್ಕ ಪ್ರಾರ್ಥನೆ ಒಂದು ದೊಡ್ಡ ಫಲಿತಾಂಶವನ್ನು ತರುತ್ತದೆ. ಹಾಗಾದರೆ ನಂತರವಾಗಿ ನಾವು ಪ್ರಾರ್ಥನೆಯಲ್ಲಿ ಇರುವಂಥ ತಡೆಗಳು ಏನು? ಇದುವರೆಗೆ ನಾವು ನೋಡಿದೆವು ಪ್ರಾರ್ಥನೆಯಲ್ಲಿ ಏನಿರಬೇಕು, ಹೇಗೆ ಪ್ರಾರ್ಥಿಸಬೇಕು. ಪ್ರಾರ್ಥನೆಗಿರುವಂಥ ತಡೆಗಳು 7 ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ನಾನಪ್ಪ ಅದನ್ನು ಅಂಶವಾಗಿ ನಾನು ಹೇಳ್ತಾನೆ, ಈ ವಾಕ್ಯ ಭಾಗಗಳನ್ನು ನೀವು ಅದನ್ನು ಬರೆದಿಟ್ಕೊಂಡು ಅದನ್ನು ಓದ್ರಿ. ಮೊದಲನೇದಾಗಿ ಅಪನಂಬಿಕೆ. ನೋಡ್ರಿ, ಅಪನಂಬಿಕೆ ಇದ್ದರೆ ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಎರಡನೇದಾಗಿ ರಹಸ್ಯ ಪಾಪ. ರಹಸ್ಯ ಪಾಪ ಇದ್ದರೆ ದೇವರು ನಮ್ಮ ಪ್ರಾರ್ಥನೆ ಕೇಳೋದಿಲ್ಲ. ಮೂರನೇದಾಗಿ ಸ್ವಾರ್ಥತನದಿಂದ ನಾವು ಬೇಡಿಕೊಳ್ಬಾರ್ದು. ನಾಲ್ಕನೇದಾಗಿ ಕ್ಷಮಿಸದೇ ಇರುವಂಥ ಹೃದಯ. ಇತರನ್ನ ನಾವು ಕ್ಷಮಿಸದೇ ಇರುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ತಾಳ್ಮೆ ಇಲ್ಲದೆ ಇರುವಂಥದ್ದು, ಅಂದರೆ ಅವಸರವಾಗಿ ಇರುವಂಥದ್ದು ಕೂಡ ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ಇರುವಂಥ ತಡೆಗಳು. ಸಂಪ್ರದಾಯದ ಪ್ರಾರ್ಥನೆ. ಸುಂಕದವನು ಪ್ರಾರ್ಥನೆ ಮಾಡಿದ, ಫರಿಸಾಯನು ಪ್ರಾರ್ಥನೆ ಮಾಡಿದ. ನೋಡ್ರಿ, ಅಲ್ಲಿ ನಾವು ನೋಡ್ತೇವೆ, ಸುಂಕದವನು ಅವನು ಸಂಪ್ರದಾಯದ ಪ್ರಾರ್ಥನೆ ಮಾಡಿದ, ದೇವರು ಅವನ ಪ್ರಾರ್ಥನೆಯನ್ನು ಕೇಳಲಿಲ್ಲರಿ. ನಾವು ಸಂಪ್ರದಾಯದ ಪ್ರಾರ್ಥನೆಯನ್ನು ಮಾಡಬಾರ್ದು. ಏಳನೇದಾಗಿ ನಂಬಿಕೆಯಿಂದ ಕೇಳದೇ ಇರೋದು. ನಂಬಿಕೆಯಿಂದ ಅಂದರೆ ಕೊಡ್ತಾರೋ ಇಲ್ವೋ ಎರಡು ಮನಸ್ಸು, ಚಂಚಲ ಮನಸ್ಸಿನಿಂದ, ಅದು ಕೂಡ ನಮ್ಮ ಪ್ರಾರ್ಥನೆಗೆ ಇರುವಂಥ ತಡೆಗಳು. ಮೊದಲನೇದಾಗಿ ಅಪನಂಬಿಕೆ, ರಹಸ್ಯ ಪಾಪ, ಸ್ವಾರ್ಥತನ, ಕ್ಷಮಿಸದೇ ಇರುವಂಥದ್ದು, ತಾಳ್ಮೆ ಇಲ್ಲದಿರುವುದು, ಸಂಪ್ರದಾಯದ ಪ್ರಾರ್ಥನೆ, ನಂಬಿಕೆಯಿಂದ ಕೇಳದೇ ಇರುವುದು, ಇವೆಲ್ಲವೂ ಪ್ರಾರ್ಥನೆಗಿರುವಂಥ ತಡೆಗಳಾಗಿದೆ. ಹಾಗಾದರೆ ಪ್ರಾರ್ಥಿಸುವ ವಿಧಾನಗಳು ಯಾವುವು? ನೋಡಿ, ಅನೇಕರು ನೆನೆಸ್ತಾರೆ, ಪ್ರಾರ್ಥನೆಗೆ ಏನಾದರೂ ವಿಧಾನಗಳಿದೆಯಾ? ಸಭೆಗೆ ಹೋಗಿ ಪ್ರೇಯರ್ ಮಾಡಬೇಕಾ? ಪ್ರಾರ್ಥನೆ ಕೋಣೆಗೆ ಹೋಗಿ ಪ್ರೇಯರ್ ಮಾಡಬೇಕಾ? ಅಥವಾ ಏನಾದರೂ ಅದಕ್ಕೆ ನಿಯಮಗಳಿದೆಯಾ? ಆದರೆ ಸತ್ಯವೇದದಲ್ಲಿ ನಾವು ನೋಡುವಾಗ ಅದಕ್ಕೆ ವಿಧಾನಗಳಿಲ್ರಿ. ಅದಕ್ಕೆ ಎಲ್ಲಾದರೂ ನಾವು ಪ್ರೇಯರ್ ಮಾಡ್ಬೋದು. ನೋಡಿ, ಸತ್ಯವೇದದಲ್ಲಿ ಅನೇಕ ನಾನು ಹೇಳುವಂಥ ಈ ಕಾರ್ಯಗಳು ಸತ್ಯವೇದದಲ್ಲಿ ವಾಕ್ಯ ಆಧಾರದೊಂದಿಗೆ ಇರುವಂತೆ ಇದಾಗಿದೆ. ಮೊದಲನೇದಾಗಿ ಕೂತುಕೊಂಡು ಪ್ರಾರ್ಥಿಸಬಹುದು. ಅದಕ್ಕೆ ಆಧಾರ ವಾಕ್ಯ ನೀವೇ ಓದಿಕೊಳ್ಳ್ರಿ. 1 ಪೂರ್ವಕಾಲ ವೃತ್ತಾಂತ 17:16ರಿಂದ 17ನೇ ವಾಕ್ಯ. ಕೂತುಕೊಂಡು ನಾವು ಪ್ರಾರ್ಥಿಸ್ಬೋದು. ಎರಡನೇದಾಗಿ ನಾವು ನಿಂತುಕೊಂಡು ಪ್ರಾರ್ಥಿಸ್ಬೋದು. ನೆಹೆಮೀಯ 9:5, ಮಾರ್ಕ 11:25, ಲೂಕ 18:13 ಈ ವಾಕ್ಯಗಳಲ್ಲಿ ನೋಡುವಾಗ ನಾವು ನಿಂತುಕೊಂಡು ಪ್ರಾರ್ಥಿಸ್ಬೋದು. ನಾವು ಕೂತ್ಕೊಂಡು ಪ್ರಾರ್ಥಿಸ್ಬೋದು, ನಿಂತುಕೊಂಡು ಪ್ರಾರ್ಥಿಸ್ಬೋದು, ನಡೆಯುತ್ತಾ ಪ್ರಾರ್ಥಿಸ್ಬೋದು. ನೀವು ವಾಕಿಂಗ್ ಹೊರಗಡೆ ಪ್ರತಿ ದಿವಸ ಜಾಗಿಂಗು ವಾಕಿಂಗ್ ಅಂತ ಹೋದರೂ ಕೂಡ ನೀವು ಪ್ರಾರ್ಥಿಸ್ಬೋದ್ರಿ, ತಪ್ಪೇ ಇಲ್ಲ. ಹನೋಕನು ದೇವರೊಂದಿಗೆ ನಡೆಯುತ್ತಾ ಇರುವಾಗ ದೇವರನ್ನು ತಗೊಂಡ್ರಂತೆ. ನಾವು ನಡೆಯುತ್ತಾ ಕೂಡ ಪ್ರಾರ್ಥಿಸ್ಬೋದು. 2 ಅರಸುಗಳು 4:35 ನಡೆಯುತ್ತಾ ಕೂಡ ನಾವು ಪ್ರಾರ್ಥಿಸ್ಬೋದು. ನಾಲ್ಕನೇದಾಗಿ ನೆಲದ ಮಟ್ಟಿಗೆ ತಲೆಬಾಗಿ ನಾವು ಪ್ರಾರ್ಥಿಸ್ಬೋದು. ಅಂದರೆ ನೆಲಕ್ಕೆ ನಮ್ಮ ತಲೆಯನ್ನು ಭಾಗಿಸಿ ನಾವು ಕೂಡ ಪ್ರಾರ್ಥಿಸ್ಬೋದು. 5ನೇದಾಗಿ ಕೈಗಳನ್ನು ಮೇಲೆಕ್ಕೆತ್ತಿ ಕೂಡ ನಾವು ಪ್ರಾರ್ಥಿಸ್ಬೋದು. 1 ತಿಮೋತಿ 2ನೇ ಅಧ್ಯಾಯ 8ನೇ ವಾಕ್ಯ. ತಿರುಗಿ ಮೊಣಕಾಲೂರಿ ನಾವು ಪ್ರಾರ್ಥಿಸಬಹುದು. 1 ಅರಸುಗಳು 8ನೇ ಅಧ್ಯಾಯ 54ನೇ ವಾಕ್ಯ, ಎಜ್ರ 9:5 ಈ ವಾಕ್ಯಗಳಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವ ಉದಾಹರಣೆಯನ್ನು ನೋಡ್ಬೋದು. ತಿರುಗಿ ಬೊರಲು ಬಿದ್ದು ಅಂತ ಹೇಳಿದ್ರೆ ನಿಮ್ಮ ತಲೆಯನ್ನು ಕೆಳಗಡೆ ಹಾಕಿ ಮಲಗ್ತಿರಲ್ವ, ಹಾಗೆ ತುಂಬ ಹಿಂಗೆ ಬೊರಲು ಬಿದ್ದು ಕೂಡ ನಾವು ಪ್ರಾರ್ಥಿಸ್ಬೋದು. ಇವೆಲ್ಲ ಪ್ರಾರ್ಥನೆ ವಿಧಾನಗಳು. ಒಂದೇ ವಿಧಾನ ಇಲ್ಲ, ಕೇವಲ ಮೊಣಕಾಲಕ್ಕೆ ಪ್ರೇಯರ್ ಮಾಡಿ ಅಂತೇಳಿ ವಾಕ್ಯದಲ್ಲಿ ಎಲ್ಲೇ ಇಲ್ಲ. ಕೇವಲ ಆಲಯದಲ್ಲೇ ಪ್ರೇಯರ್ ಮಾಡ್ರಿ ಅಂತೇಳಿ ಎಲ್ಲೇ ಇಲ್ಲ. ಈ 7 ವಿಧದಲ್ಲಿ ನೀವು ಪ್ರೇಯರ್ ಮಾಡ್ಬೋದ್ರೆ, ಕೂತ್ಕೊಂಡು ಪ್ರೇಯರ್ ಮಾಡ್ಬೋದು, ನಿಂತ್ಕೊಂಡು
ನಿಂತ್ಕೊಂಡು ಪ್ರೇಯರ್ ಮಾಡ್ಬೋದಾ, ನಡೆಯುತ್ತಾ ಪ್ರಾರ್ಥನೆ ಮಾಡ್ಬೋದಾ, ನೆಲದ ಮಟ್ಟಿಗೆ ತಲೆ ಬಾಗಿಸಿ ಪ್ರಾರ್ಥಿಸ್ಬೋದಾ, ಕೈಗಳ ಮೇಲಕ್ಕೆತ್ತಿ ಪ್ರಾರ್ಥಿಸ್ಬೋದಾ, ಮೊಣಕಾಲೂರಿ ಪ್ರಾರ್ಥಿಸ್ಬೋದಾ, ಬೊರುಲು ಬಿದ್ದು ಕೂಡ ನಾವು ಪ್ರಾರ್ಥಿಸ್ಬೋದಾ. ಕೆಲವು ಸಹೋದರಿ ಕೇಳ್ತಾರೆ, ಪಾಸ್ಟರ್ ನಾನು ಕಿಚನಲ್ಲಿ ಇರುವಾಗ ಪ್ರಾರ್ಥನೆ ಮಾಡ್ಬೋದಾ? ಧಾರಾಳವಾಗಿ ನೀವೆಲ್ಲೇ ಇರ್ರಿ, ನೀವು ಪ್ರಾರ್ಥನೆ ಮಾಡಬಹುದು. ಕೂತುಕೊಳ್ಳುವಾಗ, ಎದ್ದೇಳುವಾಗ, ಮಲಗುವಾಗ, ಎಲ್ಲ ಸಮಯದಲ್ಲಿ ಸಮಯ ಸಿಕ್ಕುವಾಗಲೆಲ್ಲ ನೀವು ಪ್ರಾರ್ಥನೆ ಮಾಡ್ರಿ. ಹಾಗಾದರೆ ಈಗೆಲ್ಲ ನಾನು ಹೇಗೆ ಪ್ರಾರ್ಥನೆ ವಿಧಾನಗಳು ಹೇಗೆಲ್ಲ ಮಾಡ್ಬೋದು ಅಂತ ಹೇಳಿದೆ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದ್ರೆ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡಬೇಕು. ಮೊದಲನೇದಾಗಿ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ, ಒಳ್ಳೆಯ ವಾಕ್ಯ, ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ್ರಿ. ಆ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಮುಖವನ್ನು ಹುಡುಕುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವನೆಂಬುದಾಗಿ ಆ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಮೊದಲನೇದಾಗಿ ನಾವು ತಗ್ಗಿಸಿಕೊಳ್ಳಬೇಕು, ಪ್ರಾರ್ಥನೆಯಲ್ಲಿ ತಗ್ಗಿಸಿಕೊಳ್ಳಬೇಕು. ಪರಿಸಾಯ ಮತ್ತು ಸುಂಕದವ ಹೆಚ್ಚಿಸಿಕೊಂಡ, ಪರಿಸಾಯ ತಗ್ಗಿಸಿಕೊಳ್ಳುವವರ ಪ್ರಾರ್ಥನೆ ಮಾತ್ರ ದೇವರು ಕೇಳುತ್ತಾನೆ. ನಾವು ದೇವ ಸನ್ನಿಧಾನಕ್ಕೆ ಬರುವಾಗ ಒಬ್ಬ ಭಕ್ತರು ಈ ರೀತಿಯಾಗಿ ಹೇಳಿದ್ದಾರೆ, ಯಾರು ಅರಸನ ಹಾಗೆ ಬರ್ತಾರೋ ಅವನು ಭಿಕ್ಷುಕನಾಗಿ ಹೋಗ್ತಾನಂತೆ. ದೇವರ ಮುಂದೆ ಬರುವಾಗ ನಾವು ರಾಜನ ಥರ ಬರಬಾರ್ದು. ನಾವು ದೇವ ಸಮ್ಮುಖದಲ್ಲಿ ಬರುವಾಗ ಸಾಧಾರಣ ಒಂದು ಬಹಳ ತಗ್ಗಿದ ಮನೋಭಾವದಿಂದ ಬರುವಾಗ ಅವ್ರು ಹೋಗುವಾಗ ರಾಜ್ಯರ ಹಾಗೆ ಹೋಗ್ತಾರಂತ. ಯಾರು ರಾಜ್ಯರ ಹಾಗೆ ಬರ್ತಾರೋ ಅವ್ರು ಹೋಗುವಾಗ ಭಿಕ್ಷುಕರ ಥರ ಹೋಗ್ತಾರೆ, ಭಿಕ್ಷುಕರ ಥರ ಬರುವವರು ಹೋಗುವಾಗ ರಾಜ್ಯನಾಗಿ ಹೋಗ್ತಾರೆ. ಅದನ್ನು ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳಬೇಕೆಂಬಂಥ ವಿಷಯಕ್ಕೆ ಅದನ್ನು ನಾನು ಹೇಳಿದೆ. ಎರಡನೇದಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹೇಗೆ ಪ್ರಾರ್ಥಿಸ್ಬೇಕಂತ ಹೇಳಿದ್ರೆ, ನಮ್ಮ ಉತ್ತರ ಸಿಗ್ಬೇಕಂತ ಹೇಳಿದ್ರೆ ದೇವರ ಕಡೆಗೆ. ಕೆಲವು ಸಾರಿ ನಮ್ಮ ಧ್ವನಿ ಮಾತ್ರ ದೇವರ ಕಡೆ ಇರ್ತದೆ, ನಮ್ಮ ಮೈಂಡು, ನಮ್ಮ ಶರೀರ ಎಲ್ಲ ಲೋಕದ ಕಡೆ ಇರ್ತದೆ. ಹಾಗಲ್ಲ, ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕ್ರಿ. ಮೂರನೇದಾಗಿ ನಮ್ಮ ಕೆಟ್ಟ ನಡತೆಯನ್ನು ಬಿಡಬೇಕು. ಕೆಟ್ಟ ನಡತೆಯಲ್ಲಿದ್ದರೆ ದೇವರು ನಮ್ಮ ಪ್ರೇಯರ್ ಕೇಳೋದಿಲ್ಲ. ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕಾಗಿದೆ. ಹಾಗಾದರೆ ಈ 3 ಕಾರ್ಯಗಳನ್ನು ಮಾಡುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಸತ್ಯವೇದದಲ್ಲಿ ಕೂಡ ಅನೇಕ ಜನರು ದೊಡ್ಡದಾದ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಾನು ಮುಂಚೆ ಹೇಳಿದೆ, ಚಿಕ್ಕ ಪ್ರೇಯರ್ ಮಾಡೋರು ಉಂಟು. ನೋಡ್ರಿ, ಯಾಕೋಬ ಒಂದು ದೊಡ್ಡ ಪ್ರೇಯರ್ ಮಾಡ್ತಾನೆ ದೇವರ ಸಹಾಯಕ್ಕಾಗಿ. ಆದಿಕಾಂಡ 32-36ರಲ್ಲಿ ನೋಡ್ಬೋದು. ಮೋಶೆ ಇಸ್ರಾಯೇಲರ ನಿಮಿತ್ತವಾಗಿ, ಇಸ್ರಾಯೇಲರಿಗಾಗಿ ಒಂದು ದೊಡ್ಡ ಪ್ರೇಯರ್ ಮಾಡಿದ. ವಿಮೋಚನೆ ಕಾಂಡ 32, 31 ಮತ್ತು 32ರಲ್ಲಿ ನೋಡ್ತೇವೆ. ಸೊಲೊಮೋನನ ಜ್ಞಾನಕ್ಕಾಗಿ ಅವನು ಸ್ವಲ್ಪ ದೊಡ್ಡದಾಗಿ ಪ್ರೇಯರ್ ಮಾಡಿದ. 1 ಅರಸುಗಳು 3ನೇ ಅಧ್ಯಾಯ 7-9. ದಾವೀದನು ತನ್ನ ಪಾಪಗಳಿಗಾಗಿ ಒಂದು ದೊಡ್ಡ ಪ್ರಾರ್ಥನೆ ಮಾಡಿದ. ಕೀರ್ತನೆಗಳು 51ರಲ್ಲಿ ಆ ಪ್ರಾರ್ಥನೆಯನ್ನು ನೋಡಬಹುದು. ಅದು ಮಾತ್ರವಲ್ಲ, ಅನೇಕ ಜನರು ಆ ಸತ್ಯವೇದದಲ್ಲಿ ಕೂಡ ಪೌಲನು ತನ್ನ ಬಲಹೀನತೆಗಾಗಿ 2 ಕೊರಿಂಥ 12:8-9 ನನ್ನ ಬಲಹೀನತೆಯನ್ನು ನೀಗಿಸೆಂಬುದಾಗಿ 1 ಸಾರಿ ಅಲ್ಲ 3 ಸಾರಿ ಪ್ರೇಯರ್ ಮಾಡಿದಂಥ ದೊಡ್ಡದಾದಂಥ ಒಂದು ಪ್ರಾರ್ಥನೆ. ಹಾಗಾದರೆ ಸತ್ಯವೇದದಲ್ಲಿ ಕೂಡ ಚಿಕ್ಕ ಪ್ರಾರ್ಥನೆಗಳಿದೆ, ದೊಡ್ಡ ಪ್ರಾರ್ಥನೆಗಳಿದೆ. ಆದ್ದರಿಂದ ದೊಡ್ಡ ಪ್ರಾರ್ಥನೆ ಸರಿ, ಚಿಕ್ಕ ಪ್ರಾರ್ಥನೆ ತಪ್ಪು ಹಾಗಲ್ಲ. ಚಿಕ್ಕ ಪ್ರಾರ್ಥನೆಯೂ ಸರಿ, ದೊಡ್ಡ ಪ್ರಾರ್ಥನೆಯೂ ಸರಿ. ಸಮಯ ಸಿಕ್ಕುವಾಗಲೆಲ್ಲ ಎಲ್ಲ ವಿಧವಾದ ಪ್ರಾರ್ಥನೆಯನ್ನು ನಾವು ಮಾಡೋಣ. ಪ್ರಾರ್ಥನೆಗೆ ದೇವರು ಯಾವಾಗಲೂ ಉತ್ತರ ಕೊಡ್ತಾರೆ. ಈಗ ನಾನು ಹೇಳುವಂಥ ಈ 5 ಚಿಕ್ಕ ಪ್ರಾರ್ಥನೆಗಳು ಅನೇಕ ಸಾರಿ ಇದನ್ನು ನಾವು ಪ್ರಾರ್ಥನೆಯಲ್ಲಿ ಉಪಯೋಗಿಸ್ತೇವೆ. ಏನಂತ ಹೇಳಿದ್ರೆ, ದೇವರೇ ಈ ಶೋಧನೆಯಿಂದ ನನ್ನನ್ನು ತಪ್ಪಿಸು. ಪರಲೋಕದ ಪ್ರಾರ್ಥನೆಯಲ್ಲಿ ಸ್ವಾಮಿ ಅದನ್ನೇ ಕಲಿಸಿಕೊಟ್ಟಿದ್ದಾರೆ. ತಿರುಗಿ ಕೀರ್ತನೆಯಲ್ಲೂ ಭಕ್ತನ ಈ ರೀತಿಯಾಗಿ ಪ್ರಾರ್ಥಿಸ್ತಾನೆ, ದೇವರೇ ನನ್ನ ಕಣ್ಗಳನ್ನ ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ತೇವೆ. ಕರ್ತನೇ ಈ ಶೋಧನೆಯಿಂದ ತಪ್ಪಿಸು, ಕರ್ತನೇ ನನ್ನ ಕಣ್ಗಳನ್ನು ತೆರೆ, ಕರ್ತನೇ ನಿನ್ನ ಮಾರ್ಗದಲ್ಲಿ ನಡೆಸು, ಕರ್ತನೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ, ಕರ್ತನೇ ನಿನ್ನ ರಾಜ್ಯವು ಬರಲಿ, ನಿನ್ನ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ಹೇಳಲ್ಪಡುವಂಥ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾರೆ. ಹೌದು ಪ್ರಿಯ ದೇವಜನರೇ, ದೇವರು ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ. ಒಂದು ಸಾರಿ ಈಗ ಹೇಳಿದಂಥ ಕಾರ್ಯಗಳನ್ನು ಇನ್ನೊಂದು ಆವೃತ್ತಿ ಪುನರಾವರ್ತಿಸಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಮೊದಲಿಂದ ನಾವು ಈ ಕಾರ್ಯಗಳನ್ನು ನಾವು ನೋಡಿಕೊಂಡು ಬರೋಣ. ಈ ದಿನ ನಾವು ಪ್ರಾರ್ಥನೆ ಕುರಿತಾಗಿ ಒಂದು
ಅಧ್ಯಯನ ವಿಧದಲ್ಲಿ ನಾವು ಈ ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನಿಸುತ್ತಾ ಇದ್ದೇವೆ. ಮೊದಲನೇದಾಗಿ ಸ್ತುತಿ ಇರಬೇಕು. ಎರಡನೇದಾಗಿ ಅದರಲ್ಲಿ ನಮ್ಮ ಪಾಪಗಳನ್ನು ಹರಿಕೆ ಮಾಡುವುದಿರಬೇಕು. ಮೂರನೇದಾಗಿ ಇತರರಿಗಾಗಿ ವಿಜ್ಞಾಪನೆ ಇರಬೇಕು. ಕೃತಜ್ಞತಾ ಸ್ತುತಿ ಇರಬೇಕು. ಭಿನ್ನ ಇರಬೇಕು. ಪ್ರಾರ್ಥನೆ ವಿಧಾನಗಳು ಹೇಳಿದೆ. ಆಸಕ್ತಿಯಿಂದ ಪ್ರಾರ್ಥಿಸ್ರಿ, ಹೋರಾಟದಿಂದ ಪ್ರಾರ್ಥಿಸ್ರಿ, ನಂಬಿಕೆಯಿಂದ ಪ್ರಾರ್ಥಿಸ್ರಿ, ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ, ಎಚ್ಚರದಿಂದ ಪ್ರಾರ್ಥಿಸ್ರಿ, ಬಿಟ್ಟು ಬಿಡದೆ ಸತತವಾಗಿ ಪ್ರಾರ್ಥಿಸಲು ಹೇಳಿದೆ. ಸಣ್ಣ ಸಣ್ಣ ಪ್ರಾರ್ಥನೆಗಳು ಕೂಡ ಸತ್ಯವೇದದಲ್ಲಿ ಅನೇಕ ಜನರು ಪ್ರಾರ್ಥಿಸಿದ್ದಾರೆ. ದೇವರೇ, ನನ್ನನ್ನು ರಕ್ಷಿಸು, ಪರಿಶುದ್ಧತೆಗಾಗಿ ನನ್ನನ್ನು ನಡೆಸು, ಬಲ ಹೊಂದಲು ನನ್ನನ್ನು ಕಳುಹಿಸು ಎಂಬುದಾಗಿ ಅನೇಕರು ಚಿಕ್ಕ ಚಿಕ್ಕ ಪ್ರಾರ್ಥನೆಯನ್ನು ಕುರಿತಾಗಿ ನೋಡಿದೆವು. ನಾನು ಹೇಳಿದೆ, ಪ್ರಾರ್ಥನೆಗಿರುವ ತಡೆಗಳು ಯಾವೆಲ್ಲ ತಡೆಗಳು ನಮ್ಮ ಜೀವನದಲ್ಲಿ ಪ್ರಾರ್ಥನೆ ದೇವರು ಕೇಳದಂಗೆ ಇದೆ ಅಂತ ಹೇಳಿದ್ರೆ, ಅಪನಂಬಿಕೆ, ರಹಸ್ಯ ಪಾಪ, ಸ್ವಾರ್ಥತನ, ಕ್ಷಮಿಸದೇ ಇರುವ ಹೃದಯ, ತಾಳ್ಮೆ ಇಲ್ಲದಿರುವುದು, ಸಂಪ್ರದಾಯದ ಪ್ರಾರ್ಥನೆ, ನಂಬಿಕೆಯಿಂದ ಕೇಳದೇ ಇರುವುದು, ಈ ಎಲ್ಲ ಕಾರ್ಯಗಳು ನಮ್ಮ ಪ್ರಾರ್ಥನೆಯನ್ನು ತಡೀತದೆ. ಅದು ಮಾತ್ರವಲ್ಲ, ಪ್ರಾರ್ಥನೆಯ ವಿಧಾನಗಳ ಬಗ್ಗೆ ಹೇಳಿದೆ. ನಿಂತುಕೊಂಡು ಪ್ರಾರ್ಥನೆ ಮಾಡ್ರಿ, ಕೂತುಕೊಂಡು ಪ್ರಾರ್ಥಿಸ್ರಿ, ನಡೆಯುತ್ತಾ ಪ್ರಾರ್ಥಿಸ್ರಿ, ನೆಲದ ಮಟ್ಟಿಗೆ ತಾಗಿ ಪ್ರಾರ್ಥಿಸ್ರಿ, ಕೈಗಳ ಮೇಲೆತ್ತಿ ಪ್ರಾರ್ಥಿಸ್ರಿ, ಮೊಣಕಾಲೂರಿ ಪ್ರಾರ್ಥಿಸ್ರಿ, ಬರುಳು ಬಿದ್ದು ಪ್ರಾರ್ಥಿಸ್ರಿ. ಇವೆಲ್ಲ ದೇವರನ್ನ ಪ್ರಾರ್ಥಿಸುವಂತ ವಿವಿಧ ರೀತಿಯ ವಿಧಾನಗಳಾಗಿದೆ. ಅದು ಮಾತ್ರವಲ್ಲ, ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದ್ರೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಬೇಕು. ಅದು ಮಾತ್ರವಲ್ಲ, ಅನೇಕ ದೊಡ್ಡ ಪ್ರಾರ್ಥನೆ ಮಾಡಿದ ಭಕ್ತರನ್ನು ಹೇಳಿದೆ. ಯಾಕೋಬ, ಮೋಶೆ, ಸೊಲೊಮೋನ, ದಾವೀದ, ಪೌಲನು ಇವರೆಲ್ಲ ದೊಡ್ಡ ದೀರ್ಘವಾದ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಈ ಪ್ರಾರ್ಥನೆಯ ಅಧ್ಯಯನ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂಬುದಾಗಿ ನಾನು ಬಯಸ್ತೇನೆ ಪ್ರಿಯ ವೀಕ್ಷಕರೇ. ಹಾಗಿರುವುದಾದರೆ ನಾವು ಪ್ರಾರ್ಥನೆ ಮಾಡೋಣ. ನಾವು ಹೆಚ್ಚು ಪ್ರಾರ್ಥನೆ ಕುರಿತಾಗಿ ಸುಲಭವಾಗಿ ಪ್ರಸಂಗಿಸಬಹುದು, ಪ್ರಾರ್ಥನೆ ಕುರಿತಾಗಿ ಸುಲಭವಾಗಿ ಸಂದೇಶ ಕೇಳ್ಬೋದು. ಆದರೆ ಮುಖ್ಯವಾದ ಪ್ರಶ್ನೆ, ನಾನು ನೀನು ಪ್ರಾರ್ಥಿಸ್ತಾ ಇದ್ದೀವಿಯಾ? ಪ್ರಾರ್ಥನೆಗಾಗಿ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ಪ್ರಾರ್ಥನೆಯ ಕುರಿತಾಗಿ ಧ್ಯಾನಿಸುವಂತೆ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರೆ, ನಾವಿನ್ನೂ ಹೆಚ್ಚಾಗಿ ಪ್ರಾರ್ಥಿಸಿ ನಿಮ್ಮ ಸಮ್ಮುಖದಲ್ಲಿ ಬೆಳೆಯುವುದಕ್ಕೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡ್ರೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಆಸರೆ ಟಿವಿಗಾಗಿ ಪ್ರಾರ್ಥನೆ ಮಾಡ್ರೆ, ಆಸರೆ ಟಿವಿಯನ್ನು ವೀಕ್ಷಿಸಲು ಇತರರಿಗೂ ಕೂಡ ತಿಳಿಸಿರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.